ಹಾವೇರಿ ಜಿಲ್ಲೆ ಸಿಗ್ಗಾಂವ ತಾಲೂಕು ಮಲ್ಲನಾಯಕನಕೊಪ್ಪ ಗ್ರಾಮದಲ್ಲಿ ಮೊಹರಂ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ವೀಕ್ಷಕರು, ಇಲ್ಲಿ ಮುಸ್ಲಿಂ ಬಾಂಧವರು ಇಲ್ಲದಿದ್ದರೂ ಕೂಡ ಹಿಂದೂಗಳೇ ಬಹಳ ಉತ್ಸಾಹದಿಂದ ಭಾವೈಕ್ಯತೆಯಿಂದ ಅಗ್ನಿ ಸ್ಪರ್ಶಿಸುವುದರ ಜೊತೆಗೆ ಸಕಲ ಸದ್ಭಕ್ತರನ್ನು ಭೇಟಿ ಮಾಡುವುದು ಹಾಗೂ ಅಲೆ ಹೆಜ್ಜೆ ಹಾಕುತ್ತಾ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದರು. ಈ ಗ್ರಾಮದಲ್ಲಿ ಹುಲಿ ವೇಷದಲ್ಲಿ ಕುಣಿಯುವ ಭಕ್ತರನ್ನು ನೋಡುವುದೇ ಒಂದು ವಿಶೇಷ ಎನ್ನುವುದು ಅಲ್ಲಿನ ಗ್ರಾಮಸ್ಥರ ಮಾತಾಗಿತ್ತು. ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಮಂಜುನಾಥ್ ಮಲ್ಲಾಡದ್ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುರೇಶ್ ಶೆಟ್ಟಿರವರು ಮಾತನಾಡಿ ಗರುಡ ನ್ಯೂಸ್ ಮಾಧ್ಯಮದ ಮೂಲಕ ಮೊಹರಂ ಹಬ್ಬದ ವಿಶಿಷ್ಟಗಳನ್ನು ಹಂಚಿಕೊಂಡರು. ಹನುಮಂತಪ್ಪ ಮಲ್ಲಾಡದ, ಪರಸಪ್ಪ, ಮುತ್ತು ಹಿತ್ತಲಮನಿ, ಭೀಮಣ್ಣ, ರವಿ, ಶಿವಾನಂದ ಹೀಗೆ ಊರಿನ ಗುರು ಹಿರಿಯರೆಲ್ಲರೂ ಈ ಭಾವೈಕ್ಯತೆಯ ಹಬ್ಬದ ಆಚರಣೆಗೆ ಸಾಕ್ಷಿಯಾದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಹಾವೇರಿ ಜಿಲ್ಲಾ ವರದಿಗಾರರು ಸುಭಾಷ್ ಬಿಎಂ. ಇದು ಗರುಡ ನ್ಯೂಸ್ ಕರ್ನಾಟಕ. ನಾನು ಮಲ್ಲೇಶ್ ಕಮತೂರು. ಇವತ್ತು ಹಾವೇರಿ ಜಿಲ್ಲಾ ಸಿಗ್ಗಾಂವ ತಾಲೂಕು ಮಲ್ಲನಾಯಕನಕೊಪ್ಪದಲ್ಲಿ ಇದ್ದೇವೆ. ಇವತ್ತು ಇಲ್ಲಿ ಮೊಹರಮ್ಮನ್ನು ಬಹಳ ವಿಜೃಂಭಣೆಯಿಂದ ಈ ಒಂದು ಮಲ್ಲನಾಯಕನಕೊಪ್ಪದಲ್ಲಿ ಆಚರಣೆ ಮಾಡ್ತಿದ್ದಾರೆ. ಇದರ ಬಗ್ಗೆ ಊರು ಹಿರಿಯರು ಏನು ಮಾತಾಡ್ತಾರ ಅಂತ ಅನ್ನೋದು ಕೇಳೋಣ. ಮಲ್ಲನಾಯಕನಕೊಪ್ಪ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಎಲ್ಲ ಹಿರಿಯರು ಸೇರಿಕೊಂಡು ಯುವಕರು ಸೇರಿಕೊಂಡು ನಮ್ಮ ಮೊಹರಂ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಆದರೆ ಸಿಗ್ಗಾಂವ ತಾಲೂಕು ಮಲ್ಲನಾಯಕನಕೊಪ್ಪದಲ್ಲಿ ಮುಸಲ್ಮಾನರ ಬಾಂಧವರಿಲ್ಲ ಅಂತಂದ್ರು ಮುಸಲ್ಮಾನರ ಬಂಧುಗಳಿಗಿಂತ ಹೆಚ್ಚಿಗೆ ನಾವು ಆಚರಣೆ ಮಾಡ್ತೀವಿ. ಶರಣರು ಎಲ್ಲರಿಗೂ ಒಂದ, ಮುಸ್ಲಿಮ್ಸ್ಗೂ ಒಂದ, ಹಿಂದೂಗಳಿಗೂ ಒಂದ. ಆದ್ದರಿಂದ ಇಲ್ಲೆಲ್ಲ ಶರಣರ ಆಶೀರ್ವಾದದಿಂದ ಊರು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ರೈತರೆಲ್ಲ ಒಳ್ಳೆ ಬೆಳೆಗಳನ್ನು ಬೆಳೀತಾರ. ತಮ್ಮ ಕೆಲಸದ ನಿಮಿತ್ತ ತಾವೆಲ್ಲರೂ ಭೂಮಿ ಮೇಲೆ ಹೆಚ್ಚಿನ ಭಾರವನ್ನು ಹಾಕ್ಕೊಂಡು ಬೆಳೀತಾರ. ಆದ್ದರಿಂದ ಮಲ್ಲನಾಯಕನಕೊಪ್ಪದಲ್ಲಿ ಶರಣರ ಒಂದು ಆಶೀರ್ವಾದ ಇದೆ. ಮಲ್ಲನಾಯಕನಕೊಪ್ಪದಲ್ಲಿ ಎಲ್ಲ ದೇವಾನುದೇವತೆಗಳಂದ್ರೂ ಪರವಾಗಿಲ್ಲ, ಹಿಂದೂ ಅಲ್ಲ ಮುಸ್ಲಿಂ ಅಲ್ಲ, ಎಲ್ಲ ದೇವಾನುದೇವತೆಗಳು ನಮ್ಮ ಮಲ್ಲನಾಯಕನಕೊಪ್ಪ ಗ್ರಾಮದಲ್ಲಿ ಆಶೀರ್ವಾದ ಮಾಡ್ಯಾರ. ಅದರಿಂದ ಊರಿನಲ್ಲಿ ಇನ್ನೂ ಹೆಚ್ಚಿನ ಒಂದು ಇಂಥ ಕಾರ್ಯಕ್ರಮ ಬಂದರೆ ಎಲ್ಲರೂ ಎತ್ಕೊಂಡು ಆಚರಿಸ್ತೇವೆ ಅಂತೇಳಿ ನನ್ನ ಎರಡು ಮಾತನ್ನು. ನಮ್ಮದು ಹಾವೇರಿ ಜಿಲ್ಲೆ ಸಿಗ್ಗಾಂವ ತಾಲೂಕು ಮಲ್ಲನಾಯಕನಕೊಪ್ಪ. ನಮ್ಮ ಊರಾಗ ಪ್ರತಿ ವರ್ಷಂತೆ ಈ ವರ್ಷವು ಮೊಹರಂ ಹಬ್ಬವನ್ನು ಅತಿ ವಿಜೃಂಭಣೆ ಆಚರಣೆ ಮಾಡ್ಕೊಂತ ಬಂದವಿ. ಮುಸ್ಲಿಮ್ಸ್ ಇಲ್ಲ ಅಂದರೂ ಮುಸ್ಲಿಮ್ಸ್ಗಿಂತ ಹೆಚ್ಚಿನ ರೀತಿಯಲ್ಲಿ ನಾವು ಎಲ್ಲರೂ ಸೇರಿ ಮೊಹರಂ ಒಳ್ಳೆಯ ರೀತಿಯಿಂದ ಆಚರಣೆ ಮಾಡ್ಕೊಂತ ಬಂದೀವಿ. ಜಾತಿ ಭೇದ ಯಾವುದೂ ಇಲ್ಲ, ಹಿಂದೂ ಮುಸ್ಲಿಂ ಯಾವುದೂ ಇಲ್ಲ, ಯಾವುದೇ ಜಾತಿ ಭೇದ ಇಲ್ದನ ಒಳ್ಳೆಯ ರೀತಿಯಿಂದ ಎಲ್ಲರೂ ಕೂಡಿ ಒಂದಾಗಿ ಹಬ್ಬ ಆಚರಣೆ ಮಾಡ್ತೇವೆ. ಇವತ್ತು ಇಲ್ಲಿ ಇದೊಂದು ಕಾರ್ಯಕ್ರಮ ಮಾಡ್ತಿದ್ದೀರಲ್ಲ, ಈಗ ಮುಸ್ಲಿಮ್ಸ ಬೇಕಂತಂದು ಪೂಜೆ ಮಾಡ್ತಿರ್ತಾರಲ್ಲ, ಅವ್ರೇನೋ ಒಂದು ಕಾರ್ಯಕ್ರಮನ ಅವ್ರನ್ನ ಯಾವ ಊರವ್ರು ಕರೆಸ್ತಿದ್ದೀರ? ನಮ್ಮದು ಇಲ್ಲೇ ಪಕ್ಕದ ಹಳ್ಳಿ ಬಾಡ್ದವ್ರನ್ನ ಕರೆಸೀವಿ. ಅವ್ರಿಗೆ ನಾವು ಪ್ರತಿ ವರ್ಷನೂ ಮನಿವಾರ ಅವ್ರಿಗೆ ಏನು ಕೊಡ್ಬೇಕು ಅನ್ನೋದು ಅವ್ರ ಜೀವನಕ್ಕೆ ನಾವೆಲ್ಲರೂ ಊರನ್ನ ಹಿರಿಯರು ಸೇರಿ ಪ್ರತಿ ವರ್ಷನೂ ಮನೆಗೆ ಪಟ್ಟಿ ಹಾಕಿ ಅವ್ರಿಗೆ ಕೊಡ್ತೇವೆ. ಅವರು ಪ್ರತಿಯೊಂದಕ್ಕೂ ಬಂದು ನಿಲ್ತಾರೆ. ಪಾಪ ಮುಲ್ಲಾ ಸಾಹೇಬರು ಅವರು ಒಳ್ಳೆಯರದಾರ. ಭಾಳ ನಮ್ಮ ತಾತ ಮುತ್ತಾತನ ಕಾಲಿಂದ ಮಾಡ್ಕೊಂತ ಬಂದಾರ. ಅವರು ಇವತ್ತು ನಿನ್ನೆ ಇರಲ್ಲ, ಅವರು ಒಂದು 25-30 ವರ್ಷದಿಂದ ಮಾಡ್ಕೊಂತ ಬಂದಾರ. ಅದನ್ನ ಮುಂದುವರ್ಸ್ಕೊಂತ ಹೋಗಲಿ ಅಂತ ಅವರು ನಾವು ಕೇಳ್ಕೊಂತೇವೆ. ಸಿಗ್ಗಾಂವ ತಾಲೂಕು ಮಲ್ಲನಾಯಕನಕೊಪ್ಪ ಮೊಹರಂ ಹಬ್ಬದ ಪ್ರಯುಕ್ತವಾಗಿ ಈ ಮಲ್ಲನಾಯಕನಕೊಪ್ಪದಾಗ ಹಿಂದೂ ಮುಸ್ಲಿಂ ಯಾವ ಇಲ್ಲ. ಮಲ್ಲನಾಯಕನಕೊಪ್ಪ ಮುಸ್ಲಿಂ ಜನ ಅಂತ ಯಾವ ಇಲ್ಲ. ಇಲ್ಲಿರೋದು ಎಲ್ಲ ಜನ ಒಂದೇ ಅಂತೇಳಿ ಮೊಹರಂ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಏನಂದ್ರೆ ಈ ಮಳೆ ಬೆಳೆ ಹಿಂಗೆ ಸಂಪಾಗಿ ಊರಿಗೆ ಎಲ್ಲ ಗ್ರಾಮಕ್ಕೂ ಪೂರ್ತಿ ಸಂಪಾಗಿ ಮಳೆ ಬೆಳೆ ಸಂಪಾಗಲಿ, ಇಡೀ ಕರ್ನಾಟಕಕ್ಕೆ ಮಳೆ ಬೆಳೆ ಸಂಪಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ. ಇಡುವೆ ಇವರ ಕೊಳ್ಳಗ ಬಲ್ಲಿಗೆ
ಕಾದಿಂದ ಮನಿಗೆ ಹೆಂದಿನ ಕರ್ಕೊಂಡು ಬಂದ ನಂದ ಮನಿಗೆ ಹೆಂದಿನ ಕರ್ಕೊಂಡು ಬಂದ ನಂದ ಮನೆಯಾಗ ಕಾಲಿದ್ದ ಕಕ್ಷಣ ಸುನಂದ ಮನೆಯಾಗ ಕಾಲಿದ್ದ ಕಕ್ಷಣ ಸುನಂದ ಹುಣ್ಣಿಮೆ ಚಂದ್ರನ ರೂಪ ನೋಡ ಮತ್ತೊಂದ ಬರಗಾಬರಿಯಿಂದ ಅವಳ ಕಣ್ಣದ ಕುಂತ ಮೈದುನ ಸಿದ್ದ ಕಣ್ಣದ ಕುಂತ ಮೈದುನ ಸಿದ್ದ ಮದುವೆಯಾಗಿ 3 ದಿವಸ ಕಳೆದಿಲ್ಲ ಸುದ್ದ ಮದುವೆಯಾಗಿ 3 ಮನಸ್ಸು ಕಡಿಲಾರದ ಮೈದುನ ಕೋಡ್ಯಾಗ ನಿಂತಾಳೋ ಬಂದ ಮೈದುನ ಕೋಡ್ಯಾಗ ನಿಂತಾಳೋ ಬಂದಿಯಂತ ಮೈದುನ ಸಿದ್ದ ಮೈದುನ ಸಿದ್ದ ಯಾಕಮ್ಮ ಅಂತ ಸಿದ್ದ ದೂರದಿಂದ ಸರುದ ಯಾಕಮ್ಮ ಅಂತ ಸಿದ್ದ ದೂರದಿಂದ ಸರುದ ಭಯವಾಯಿತು ಅದಕ್ಕ ಬಂದೆ ಮೋಜ ನಿಂಗ ತಿಳಿವಲದ